ಎಲ್ಲರಿಗೂ ನಮಸ್ಕಾರ. ನಾನು ವಾಚ್ಯ ರೈಸ್ ಟಿವಿಯಿಂದ. ಇನ್ನು ನಮ್ಮೊಂದಿಗಿದ್ದಾರೆ ಹಾಸನ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ ಅಂಗಡಿಯವರು. ನಮಸ್ತೆ ಸರ್. ನಮಸ್ಕಾರ. ಕನ್ನಡ ಹಬ್ಬಕ್ಕೆ ನಿಮಗೆ ಸ್ವಾಗತ. ನನ್ನ ಬಳಿ ಕೆಲವು ಪ್ರಶ್ನೆಗಳಿವೆ, ಬನ್ನಿ ಸರ್ ಹತ್ರ ಕೇಳೋಣ. ಸರ್, ನನ್ನ ಮೊದಲನೇ ಪ್ರಶ್ನೆ, ಮೂಲತಃ ನೀವು ಪಡೆದಿರೋದು ಕೃಷಿ ಪದವಿ, ಆದರೆ ನೀವು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡ್ತೀರಾ. ಇದಕ್ಕೆ ಇನ್ಸ್ಪಿರೇಷನ್ ಏನು ಸರ್? ನೋಡಿ, ರೈತರಿಗೆ ಕನ್ನಡ ಸಾಹಿತ್ಯ ಎಷ್ಟೋ ಪತ್ರಿಕೆಗಳಿಂದ ಸಿಗದೇ ಇರೋದ್ರಿಂದ ರೈತರ ಉದ್ಧಾರ ಆದರೆ ದೇಶದ ಉದ್ಧಾರ, ಸಮಾಜದ ಅನುಕೂಲಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಅವಕಾಶ ಚೆನ್ನಾಗಿರೋದ್ರಿಂದ ಕನ್ನಡದಲ್ಲಿ ಕೃಷಿ ವಿಚಾರಗಳನ್ನು ಬರೆದು ತಲುಪಿಸುವ ಪ್ರಯತ್ನ ಮಾಡಿದರೆ ಅನುಕೂಲ ಆಗ್ತದಂತ ಅನ್ನೋ ಒಂದು ದೃಷ್ಟಿಯಲ್ಲಿ 1988ರಲ್ಲಿ ನಾನು ಕೃಷಿ ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಅದರ ಪರಿಣಾಮ ಖಂಡಿತವಾಗಿಯೂ ಅನುಕೂಲ ಆಗಿದೆ. ಅನೇಕ ಜನ ಈ ಕೃಷಿ ಸಾಹಿತ್ಯವನ್ನು ಓದಿ ಪ್ರಯೋಜನಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದರ ಪರಿಣಾಮವನ್ನು ನೋಡಿಕೊಂಡು ನಮ್ಮ ರಾಜ್ಯದಲ್ಲಿ ಈಗ ಬಹುತೇಕ ಪತ್ರಿಕೆಗಳು ಕೃಷಿ ಸಾಹಿತ್ಯದ ಕಡೆಗೆ ಒಲವು ತೋರಿದವೆ. ಆಕಾಶವಾಣಿಯಲ್ಲೂ ಕೃಷಿ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ಕೃಷಿ ಸಾಹಿತ್ಯ ಇತರೆ ಸಾಹಿತ್ಯಗಳಿಗಿಂತ ಒಂದು ರೀತಿಯಲ್ಲಿ ಮುಂದಿರಬೇಕಂತ ಅಂದ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುಟ್ಟ ಸರ್, ನಿಮ್ಮ ಉತ್ತರ ಕೇಳಿ ನಾನು ತುಂಬ ಖುಷಿಯಾಯಿತು ಸರ್. ನನ್ನ ಮುಂದಿನ ಪ್ರಶ್ನೆ, ಯುವ ಜನತೆಯಲ್ಲಿ ಕನ್ನಡ ಅಭಿಮಾನವನ್ನು ಹೇಗೆ ಬೆಳೆಸಬಹುದು ಸರ್? ನೋಡಿ, ಮಕ್ಕಳು ಮತ್ತು ಯುವಕರು ಕನ್ನಡವನ್ನು ಚೆನ್ನಾಗಿ ಕಲಿತ್ರೆ, ಕನ್ನಡ ಭಾಷೆ ಉತ್ತಮವಾಗಿದ್ದರೆ ಅವರ ವ್ಯಕ್ತಿತ್ವವು ಸುಧಾರಣೆ ಆಗುತ್ತೆ. ಅಂದರೆ ಮಾತೃಭಾಷೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಭಾಷೆಯನ್ನು ನಾವು ಆಲಿಂಗಿಸಿಕೊಂಡ್ರೆ ಖಂಡಿತವಾಗಿಯೂ ಇತರೆ ಭಾಷೆಗಳನ್ನು ಕಲೀಲಿಕ್ಕೆ ಇನ್ನಷ್ಟು ಸುಲಭದ ದಾರಿಗಳು ಸಿಗ್ತವೆ. ನಮ್ಮ ಮಾತೃಭಾಷೆ ಚೆನ್ನಾಗಿಲ್ಲ ಅಂದರೆ ಇತರೆ ಭಾಷೆನೂ ಅಷ್ಟು ಚೆನ್ನಾಗಿ ಅರಗೋದಿಲ್ಲ. ಹಾಗಾಗಿ ಮಕ್ಕಳು ಮತ್ತು ಯುವಕರು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಚೆನ್ನಾಗಿ ಕಲಿಬೇಕನ್ನೋದೇ ನನ್ನ ಸಲಹೆ ಮತ್ತು ಒಂದು ರೀತಿಯ ಆಗ್ರಹ. ಸರ್, ನನ್ನ ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನದಲ್ಲಿ ಕರ್ನಾಟಕದ ಕೆಲವು ಫೀಲ್ಡ್ಗಳಲ್ಲಿ ಕನ್ನಡಿಗರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇತರೆ ಕ್ಷೇತ್ರಗಳಂದರೆ ಕೆಲವೊಂದು ಬ್ಯಾಂಕ್ಗಳು, ಕೇಂದ್ರ ಸರ್ಕಾರದ ಉದ್ಯೋಗ ಎಲ್ಲೆಲ್ಲಿದೆಯೋ ಆ ರೀತಿಯ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕದವ್ರನ್ನ ತೆಗೆದುಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ವಿಭಿನ್ನವಾಗಿರ್ತವೆ, ರಾಜ್ಯ ಸರ್ಕಾರದವೇ ಭಿನ್ನವಾಗಿರ್ತವೆ. ಹಾಗಾಗಿ ನಾವು ಪ್ರತಿಭಾವಂತರಾದರೆ ಸ್ಪರ್ಧೆಗಿಳಿದು ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲೂ ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ಬೋದು. ಪ್ರತಿಭಾವಂತಿಕೆ ಅನ್ನೋದು ಇದ್ದಾಗ ಅಲ್ಲಿ ಕೊರಗು ಅನ್ನೋದು ಕಾಣೋದಿಲ್ಲ. ಇದೇ ಮುಖ್ಯವಾದ ಸಮಸ್ಯೆ. ಇದನ್ನು ಹೊರತುಪಡಿಸಿದರೆ ಉದ್ಯೋಗದ ಅವಕಾಶಗಳು ಅಥವಾ ಏನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಮಗೆ ಉದ್ಯೋಗ ಸಿಗಲಿಕ್ಕಿಲ್ಲ ಅನ್ನೋ ಥರ ಆತಂಕ ಬೇಡವೇ ಬೇಡ. ಸರ್, ಇನ್ನಾದರೂ ಕನ್ನಡಿಗರಿಗೆ ಅವಕಾಶ ಸಿಗುವಂತಾಗಲಿ. ಸರ್, ಇದು ನನ್ನ ಕೊನೆಯ ಪ್ರಶ್ನೆ. ಸರ್, ನೀವು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಸರ್, ನಿಮ್ಮ ಕಾರ್ಯಕ್ರಮದ ಮೂಲಕ ಕನ್ನಡವನ್ನು ಬೆಳೆಸಲು ಏನು ಸಂದೇಶ ಕೊಡ್ತೀರಾ ಸರ್? ಆಕಾಶವಾಣಿ ಕನ್ನಡದಲ್ಲೇ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದು. ಬೆಳಗಿನ ಭಕ್ತಿಗೀತೆಗಳು, ನಂತರ ಚಿಂತನ, ಹಾಗೆ ಚಿತ್ರಗೀತೆಗಳು, ಭಾಷಣಗಳು, ಸಂದರ್ಶನಗಳು, ರೂಪಕಗಳು, ನಾಟಕಗಳು, ಹೀಗೆ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಕರ್ನಾಟಕದ ಆಕಾಶವಾಣಿ ಕೇಂದ್ರಗಳಲ್ಲಿ ಕನ್ನಡದಲ್ಲೇ ಪ್ರಸಾರ ಮಾಡೋದು. ಆಕಾಶವಾಣಿ ಕೇಂದ್ರ ಸರ್ಕಾರದ ಸಂಸ್ಥೆ ಆಗಿದ್ದರೂ ಆಯಾ ಪ್ರಾದೇಶಿಕ ಭಾಷೆಗಳಲ್ಲೇ ವಿಚಾರಗಳನ್ನು ಪ್ರಸಾರ ಮಾಡೋದ್ರಿಂದ ವಾರ್ತೆಗಳು ಸೇರಿಕೊಂಡು 10 ರೀತಿಯ ಕಾರ್ಯಕ್ರಮಗಳನ್ನು ಕನ್ನಡದಲ್ಲೇ ಬಿತ್ತರಿಸೋದ್ರಿಂದ ಜನ ಕನ್ನಡವನ್ನು ಇನ್ನಷ್ಟು ಶ್ರೀಮಂತಗೊಳಿಸ್ಕೊಳ್ಬೇಕು ಅಂತಂದರೆ ಆಕಾಶವಾಣಿನೇ ಕೇಳಬೇಕು. ಇಲ್ಲಿ ಭಾಷಾ ಶುದ್ಧತೆ ಮತ್ತು ಭಾಷೆ ಮೇಲೆ ಹಿಡಿತ, ಇನ್ನೂ ಹೊಸ ವಿಚಾರಗಳ ಪದಗಳ ಪರಿಚಯ ಇವೆಲ್ಲವೂ ಸಿಗ್ತಾ ಹೋಗ್ತದೆ. ಮತ್ತು ಜ್ಞಾನಕ್ಕೆ ಆಕಾಶವಾಣಿ ತನ್ನದೇ ಆದ ವಿಶೇಷತೆಯನ್ನು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಸರ್ವರಿಗೂ ಆಕಾಶವಾಣಿ ಕನ್ನಡದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದ್ರಿಂದ ಕನ್ನಡದ ಉಳಿವು, ಬೆಳವಣಿಗೆ ಮತ್ತು ಕನ್ನಡದ ಏಳಿಗೆಗೆ ತನ್ನದಾದ ಕೆಲಸವನ್ನು ಮಾಡ್ತಾ ಇದೆ ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್,
ಇಷ್ಟು ಸಮಯ ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸರ್, ನಿಮ್ಮ ಮಾತುಗಳನ್ನು ನಾವು ಸದಾ ನೆನಪಿಟ್ಕೊಳ್ತೀವಿ.